ಸೊ ಹೇಗಿದೆ ಅವರ ಆರೋಗ್ಯ ಪರಿಸ್ಥಿತಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಟ್ರೀಟ್ ಮಾಡ್ತಾ ಇರ್ತಕ್ಕಂಥ ವೈದ್ಯರು ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಬೆಳಗಾವಿಯ ವಿಜಯ ಆಸ್ಪತ್ರೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಹೋದರನನ್ನು ದಾಖಲು ಮಾಡಲಾಗಿದೆ. ವಿಜಯ ಆಸ್ಪತ್ರೆಯ ಪ್ರೈವೇಟ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ವೈದ್ಯರು. ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ರಾಜ್ ಹಟ್ಟಿಹೊಳೆ ತಲೆಗೂ ಕೂಡ ಪೆಟ್ಟು ಬಿದ್ದಿದೆ. ಪಬ್ಲಿಕ್ ಟಿವಿಗೆ ಡಾಕ್ಟರ್ ರವಿ ಪಾಟೀಲ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ, ಹೌದು ಈ ರೀತಿ ಆಗಿದೆ, 2 ದಿನಗಳ ಬಳಿಕ ನಾವು ಡಿಸ್ಚಾರ್ಜ್ ಮಾಡ್ತೀವಿ, 1 ತಿಂಗಳು ಬೆಡ್ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. 1 ತಿಂಗಳು ಬೆನ್ಮೂಳೆಗೆ ಏಟ್ ಬಿದ್ದಿರೋದು. ಹಾಗೆಯೇ ಸಹೋದರ ಚನ್ರಾಜ್ ಹಟ್ಟಿಹೊಳಿ ತಲೆಗೂ ಕೂಡ ಪೆಟ್ಟಾಗಿದೆ. ಗನ್ಮ್ಯಾನ್ ಡ್ರೈವರ್ಗೂ ಕೂಡ ಚಿಕಿತ್ಸೆಯನ್ನು ಕೊಟ್ಟಿದ್ದೀವಿ ಅಂತ ವೈದ್ಯರು ಕೊಟ್ಟಿರ್ತಕ್ಕಂಥ ಮಾಹಿತಿ. ಡಾಕ್ಟರ್ ರವಿ ಪಾಟೀಲ್ ಅಂತ ಮಾತಾಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆ. ಅವರು ಏನು ಹೇಳಿದ್ದಾರೆ ನೋಡೋಣ. ಅಮರಗಟ್ಟಿ ಗ್ರಾಮದ ಬಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಇದೆ. ಈಗ ಬೆಳಗಾವಿಯ ಖಾಸಗಿ ಆಸ್ಪತ್ರೆ ವಿಜಯ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಅವ್ರ ಜೊತೆ ನಮ್ಮ ಜೊತೆ ಮಾತಾಡೋಕ್ಕೆ ಈಗ ಡಾಕ್ಟರ್ ಯಾವಾಗ ಬಂದರು, ಏನಾಗಿದೆ? ನಮಸ್ಕಾರ. ಮಿಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬೆಳಗ್ಗೆ 6:45 ಗಂಟೆಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ಗೆ ಬಂದರು. ಅವಾಗ ನಾನೇ ಡ್ಯೂಟಿ ಮ್ಯಾಗಿದ್ದೆ. ಸೊ ಅವಾಗ ಅವ್ರು ಬಂದಾಗ ಸಿವಿಯರ್ ಬೆನ್ನದು ಮತ್ತು ಕುತ್ತಿಗೆಯಲ್ಲಿ ಪೇನ್ ಇತ್ತು. ಎಕ್ಸಾಮಿನ್ ಮಾಡಿ ಅವ್ರಿಗೆ ನಾವು ಮತ್ತು ಆ್ಯಂಟಿಬಯೋಟಿಕ್ಸು ಮತ್ತು ಪೇನ್ ಕಿಲ್ಲರ್ಸ್ ಕೊಟ್ಟ ಮೇಲೆ ಮೇಡಮ್ ಈಗ ಚೇತರಿಸ್ಕೊಂಡಿದ್ದಾರೆ. ಈಗ MRIನೂ ಮಾಡಿದ್ದೀವಿ. MRI L1 ಮತ್ತು L4 ಕಂಪ್ರೆಷನ್ ಫ್ರ್ಯಾಕ್ಚರ್ ಇದೆ. ಅದಕ್ಕೆ ಮೇಡಮ್ಗೆ ಈಗ ನಾವು ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಮೇಡಮ್ ಸ್ಲೋಲಿ ರಿಕವರಿ ಆಗ್ತಾ ಇದ್ದಾರೆ. ಮತ್ತು ಎಷ್ಟು ದಿವಸ ಬೇಕು ಸರ್ ರಿಕವರಿಗೆ? ಮೇಡಮ್ಗೆ ಬೆನ್ನಿಗೆ ಮತ್ತು ಕುತ್ತಿಗೆ ಪೆಟ್ಟಾಗೈತಿ. ಬೆನ್ನೊಳಗೆ 2 ಎಲ್ಲೂ ಫ್ರ್ಯಾಕ್ಚರ್ ಆಗಿದ್ದಾವೆ. ಸೊ ಅದಕ್ಕೆ ಮೇಡಮ್ಗೆ ಆಲ್ಮೋಸ್ಟ್ 1 ಮಂತ್ ಅಷ್ಟು ರೆಸ್ಟ್ ಬೇಕಾಗ್ಬೋದು. ಆಮೇಲೆ ಹಾಸ್ಪಿಟ್ಲಲ್ಲಿ 1 or 2 ಡೇಸ್ ಇರಬೇಕಾಗುತ್ತೆ. ಈಗ ಚಿಕಿತ್ಸೆ ಸ್ಪಂದಿಸಿದ್ದಾರೆ, ಏನು ಹೇಳಿದ್ದಾರೆ, ಏನು ಮಾತಾಡ್ತಾರೆ? ಮೇಡಮ್ ಚಿಕಿತ್ಸೆಗೆ ಭಾಳ ಸ್ಪಂದಿಸಿದ್ದಾರೆ. ಮೊದಲು ಬಂದಾಗ ಸಿವಿಯರ್ ಪೇನ್ ಇತ್ತು, ಈಗ ಇಂಪ್ರೂವ್ಮೆಂಟ್ ಆಗಿದೆ. ಆಮೇಲೆ ಅವ್ರ ಜೊತೆಗೆ ಅವರು ತಮ್ಮವರಾದ್ರೆ MLC ಅವರು ಚನ್ರಾಜ್ ಹೋಟೆಲ್ ಅವರು ಇದ್ರು. ಅವ್ರಿಗೂ ತಲೆಗೆ ಪೆಟ್ಟಾಗಿದೆ. ಬಟ್ ಅವರು CT ಸ್ಕ್ಯಾನ್ ಒಳಗೆ ನಾರ್ಮಲ್ ಇದೆ. ಅದ್ರಾಗ ಒಂದು ಸ್ವಲ್ಪ ಮೆದುಳಿಗೆ ಬಾವು ಇದೆ. ಅದಕ್ಕೆ ಅವರು ಮನೆಗೆ ಕಳಿಸ್ಕೊಟ್ಟಿದ್ವಿ ರೆಸ್ಟ್ ಮಾಡಕ್ಕೆ. ಮನೆಯಲ್ಲಿ ಗುಳಿಗೆ ಬರೆದು ಕಳಿಸ್ಕೊಟ್ಟಿದ್ವಿ. ಈಗ ಔಟ್ ಆಫ್ ಡೇಂಜರ್. ಮೇಡಮ್ ಮತ್ತು ಚನ್ರಾಜ್ ಅವರು ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ. ಇದು ಏನಂತಾರೆ, ಬೆನ್ನಲ್ಲಿ 2 ಮೂಳೆ ಅಂದ್ರೆ ಫ್ರಾಕ್ಚರ್ ಆಗಿರುವಂಥದ್ದು. ಮತ್ತು ಈಗ ಹೇಳಿದ ಪಕ್ಕ ವೈದ್ಯರ ಪ್ರಕಾರ ಅವರು ಔಟ್ ಆಫ್ ಡೇಂಜರ್ ಅಂತ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರುಂದೊಡೆ, ಪಬ್ಲಿಕ್ ಟಿವಿ, ಬೆಳಗಾವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಅಪಘಾತ ಹೇಗಾಯಿತು? ಕಾರ್ನಲ್ಲಿ ಒಟ್ಟು ಎಷ್ಟು ಜನ ಇದ್ರು? ಯಾರ್ಯಾರಿಗೆ ಯಾವ ಸ್ವರೂಪದ ಗಾಯ ಆಗಿದೆ? ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಟ್ರೀಟ್ಮೆಂಟ್ ಹೆಂಗೆ ಸಾಗಿದೆ? ಏನು ಹೇಳ್ತಾರೆ ವೈದ್ಯರು ಅಂತ? ಅರವಿಂದ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಾಣಾಪಾಯದಿಂದ ಪಾರಾಗಿದ್ರು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಒಂದಿಷ್ಟು ಚಿಕ್ಕ ಪುಟ್ಟ ಗಾಯ ಆದರೆ ಯಾವುದಕ್ಕೂ ಪ್ರಾಣಕ್ಕೆ ಹಾನಿ ಇಲ್ಲ. ಜೊತೆಗೆ ಈಗ ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ. L1 ಮತ್ತು L4 ಏನು ಕೆಳಗಡೆ ಇರ್ತಕ್ಕಂಥ ಏನು ಬೆನ್ನು ಮೂಳೆಯಲ್ಲಿ L1 L4ಗೆ ಏಟಾಗಿರುವಂಥದ್ದು ಮತ್ತು ಅಲ್ಲಿ ಹೇರ್ ಕ್ರ್ಯಾಕ್ ಆಗಿರುವಂಥದ್ದು. ಹೀಗಾಗಿ ಇಲ್ಲಿ ಕನಿಷ್ಠ 1 ತಿಂಗಳ ಕಾಲ ಅವರು ಏನಂತಾರೆ ಬೆಡ್ ರೆಸ್ಟ್ ಮಾಡಬೇಕಾಗುತ್ತೆ ಮತ್ತು ಇನ್ನೂ 3-4 ದಿನಗಳ ಕಾಲ ಒಂದು ಹಾಸ್ಪಿಟಲೈಸ್ ಮಾಡಬೇಕಾಗುತ್ತೆ. ನಾವೀಗ ಬೆಳಗಾವಿಯ ಹಾಸ್ಪಿಟಲ್ ಮುಂದೆ ಭಾಳಷ್ಟು ಜನ ಬರ್ತಾ ಇದ್ದಾರೆ. ಅಲ್ಲಿ ಅರವಿಂದ್, ಪ್ರಮುಖವಾಗಿ ಆ ಕಾರಲ್ಲಿ 4 ಜನ ಇರ್ತಾರೆ. ಚನ್ರಾಜ್ ಹಟ್ಟಿಹೊಳಿ ಏನು ಸಹೋದರ ಅವರು, ಮತ್ತು ಅವರ ಗನ್ಮ್ಯಾನು, ಮತ್ತು ಒಬ್ಬ ಡ್ರೈವರು, ಮತ್ತು ಮುಂದ್ಗಡೆ ಕೂತಂಥ ಸಚಿವರಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಯಾವಾಗ ಏನು ಕಿತ್ತೂರಿಂದ ಮುಂದೆ ಬರುತ್ತೆ ಅಂಬಲಗಟ್ಟಿ ಬಳಿ, ಪ್ರತಿ ಬಾರಿ ಕೂಡ ಇದು ಲಕ್ಷಣ ಸ್ಪಾಟ್ ಅಂತ ಹೇಳ್ಬೋದು. ಯಾಕಂದರೆ ದೊಡ್ಡದಾಗಿರುತ್ತೆ ರೋಡ. ಒಂದು ಏನು ಕಾರ್ನರ್ ಬರುತ್ತೆ, ಆ ಕಾರ್ನರ್ದಲ್ಲಿ ಏನಾಗುತ್ತೆ ಅಂತಂದರೆ ಆ ರೋಡ್ ಚಿಕ್ಕದಾಗತ್ತೆ. ಹೀಗಾಗಿ ಬೆಳಗಿನ ಜಾವ ಏನು ಬರ್ತಾ ಇರತಕ್ಕಂಥ ಏನು ಗಾಡಿ ಇದೆ ಇದು ಕಂಟ್ರೋಲ್. ಜೊತೆಗೆ ಏನಂತಂದರೆ ಅಲ್ಲಿ ಒಂದು ನಾಯಿ ಕೂಡ ಅಡ್ಡ ಬಂದಿತ್ತು ಅಂತ ಹೇಳಾಗ್ತದೆ. ಆ ನಾಯಿಯನ್ನು ತಪ್ಪಿಸಲು ಹೋಗಿ ಇವರು ಒಂದು ಟ್ರಕ್ಕಿಗೆ ಗುತ್ತಾರೆ. ಆ ಟ್ರಕ್ಕಿನ ಏನು ರಭಸಕ್ಕೆ ಕೆಳಗಡೆ ಹೋಗಿ ಅದೇನೋ ಒಂದು ಕಂದಕಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಒಂದು ಮರಕ್ಕೆ ಗುಮ್ಮಿ ಅಲ್ಲಿ ಒಂದಿಷ್ಟು ತೊಂದರೆ ಆಗಿತ್ತು. ಮತ್ತು ಭಾಳಷ್ಟು ಏನಂತ ತೊಂದರೆಯಿಂದ ಬೆಳಗಾವಿಯ ಖಾಸಗಿ ಆಸ್ಪತ್ರೆ ಬೆಳಗ್ಗೆ 6 ಗಂಟೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ದಾಖಲಾಗಿ ಅವರು ಚಿಕಿತ್ಸೆಯನ್ನು ಪಡೆಯಲಾಗ್ತದೆ. ಮತ್ತು ಇದೇ ವಿಚಾರವಾಗಿ ಗೃಹ ಸಚಿವರಾದಂಥ ಪರಮೇಶ್ವರು ಕೂಡ ಕಂಟಿನ್ಯೂಸ್ ಆಗಿ 2 ಬಾರಿ ಫೋನ್ ಮಾಡಿ ಮೃಣಾಲ್ ಹೆಬ್ಬಾಳ್ಕರ್ ಜೊತೆ ಮಾತನಾಡಿ ಅವರ ಆರೋಗ್ಯನ ಕೂಡ ವಿಚಾರಿಸಿರುವಂಥದ್ದು. ಈಗ ಏನಂತಂದರೆ ಭಾಳಷ್ಟು ಜನ ಬರ್ತಾ ಇದ್ದಾರೆ ಬೆಳಗಾವಿಯ ಈ ಖಾಸಗಿ ಆಸ್ಪತ್ರೆಗೆ. ಮತ್ತು ಮೃಣಾಲ್ ಅವರು ಮತ್ತು ಅವರ ಸಹೋದರರು ಏನು ಚನ್ರಾಜ್ ಹಟ್ಟಿಯವರಿಗೆ ಏಟಾಗಿದೆ, ಅವರು ತಲೆಗೆ ಏಟಾಗಿರೋದ್ರಿಂದ ಪ್ರಾಣಾಪಾಯ ಪಾರಿದ್ದಾರೆ. ಅವರು ಕೂಡ 4ರಿಂದ 8 ದಿನಗಳ ಕಾಲ ರೆಸ್ಟ್ ಮಾಡಬೇಕು ಅಂಥೇಳಿ ವೈದ್ಯರು ತಿಳಿಸಿರುವಂಥ. ನಾವು ವೈದ್ಯರ ಜೊತೆ ಮಾತಾಡಿದೆ ಮತ್ತು ಎಲ್ಲ ಜೊತೆ ಮಾತನಾಡಿದಾಗ ಏನಂತಾರೆ, ಕಳೆದ ಏನು ಒಂದು 3-4 ದಿನಗಳಿಂದ ಏನು ಈ ಒಂದು 3-4 ದಿನಗಳು ಬೇಕಾಗುತ್ತೆ ರಿಕವರಿ ಆಗಿ ಇಲ್ಲಿಂದ ಡಿಸ್ಚಾರ್ಜ್ ಆಗೋಕ್ಕೆ. ಆದರೆ ಕನಿಷ್ಠ 1 ತಿಂಗಳ ಕಾಲ ಸಚಿವರಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಡ್ ರೆಸ್ಟ್ ಮಾಡಬೇಕಾಗಿರುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ದಿಲೀಪ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಹಾಸ್ಪಿಟಲ್ ಮುಂಭಾಗದ CCTV ದೃಶ್ಯಾವಳಿಗಳು. ಬೆಳಗಿನ ಜಾವ 6 ಗಂಟೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕರ್ಕೊಂಡು ಬಂದಂತಹ ಕಾರದು. ಅಷ್ಟೊತ್ತಿಗಾಗಲೇ ಆಕ್ಸಿಡೆಂಟ್ ಆಗಿ ಹೋಗಿತ್ತು. ಆಕ್ಸಿಡೆಂಟ್ ಎಲ್ಲ ಆದ ನಂತರ ಅವ್ರನ್ನ ವಿಜಯ ಆಸ್ಪತ್ರೆಗೆ ಕರ್ಕೊಂಡು ಬಂದಾಗಿನ ದೃಶ್ಯ ಇದು. ಲಕ್ಷ್ಮೀ ಹೆಬ್ಬಾಳ್ಕರ್, ಅವರ ಸಹೋದರ ಚನ್ರಾಜ್ ಹಟ್ಟಿಹೊಳಿ, ಮತ್ತು ಗನ್ಮ್ಯಾನ್ ಹಾಗೂ ಡ್ರೈವರ್
ಎಲ್ರಿಗೂ ಏಟಾಗಿದೆ. ಮುಂಭಾಗದಲ್ಲಿ ಡ್ರೈವರ್ ಪಕ್ಕದಲ್ಲೇ ಕೂತಿದ್ರಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಹಿಂಭಾಗ ಚಂದ್ರರಾಜ್ ಹಟ್ಟಿಹೊಳಿ ಮತ್ತು ಗನ್ಮ್ಯಾನ್ ಅವರಿಗೆ ಕಡಿಮೆ ಏಟಾಗಿದೆ. ಮುಂಭಾಗದಲ್ಲಿದ್ದಂಥವ್ರಿಗೆ ಸ್ವಲ್ಪ ಜಾಸ್ತಿ ಏಟಾಗಿದೆ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬೆನ್ನು ಮೂಳೆ ಮುರಿತ ಆಗಿರ್ತಕ್ಕಂಥದ್ದು.